ನಿಮ್ಮ ಹೆಸರು ಹೇಳಿ ಸರ್ ಈಗ. ಸರ್ ನನ್ನ ಹೆಸರು ದಕ್ಷಿಣಮೂರ್ತಿ ಅಂತ. ಯಾವ ಊರು? ಕೇಶವಪುರ. ಹಾಂ, ಪಿರಿಯಾಪಟ್ಟಣ ತಾಲೂಕು. ಪಿರಿಯಾಪಟ್ಟಣ ತಾಲೂಕು. ಎಷ್ಟು ಗಿಡ ತೊಗೊಂಡಿದ್ರಿ ನಮ್ಮ ಹತ್ರ? ನಿಮ್ಮ ಹತ್ರ ನಾನು 260 ಗಿಡ ತೊಗೊಂಡಿದ್ದೆ. 260 ಗಿಡ ತಗೊಂಡು ಪಚ್ಚಬಾಳೆ ತಗೊಂಡಿದ್ದೀರಾ? ಎಷ್ಟು ತಿಂಗಳಾಯಿತು? ಸರ್ 1 ವರ್ಷ ಆಯಿತು. ಹತ್ರ 1 ವರ್ಷ ಆಯಿತು. ಸ್ವಲ್ಪ ಮಳೆನೆಲ್ಲ ಜೋಳ ಎಲ್ಲ ಹಾಕಿದ್ರಿ ಮೊದಲು ಅಲ್ವಾ? ಮೊದಲು ಜೋಳದ ಹಾಕಿದ್ರು, ಅದಾದ್ಮೇಲೆ ಮರಿ ಸ್ವಲ್ಪ ಮಳೆದು ವ್ಯತ್ಯಾಸ ಆಯಿತು. ಈಗ ಗೊನೆ ಬಂದಿದೆ. ಈಗ ಎಷ್ಟು ಚಿಪ್ಪಿದೆ ನೋಡಿ. ಇದು ಏನು ಮಾಡಬೇಕು ಅಂದರೆ, ಇರಿರಿ ಅದು ಹಂಗೆ ಇರಲಿ. ಆ ಕಪ್ಪು ಎಲೆ ಇದೆಲ್ಲ ತೆಗೀರಿ. ಈಗ ಆ ಎಲೆ ಹಿಂಗೆ ತಗೋಬೇಕು ಇದ್ರಾ ಒಂದು. ಆ ಎಲೆ ಅದು ಇರಲಿ, ಅದೇನು ಮಾಡಲ್ಲ ನೋಡಿ. ಈ ಎಲೆ ಏನು ಮಾಡಿದೆ ಅಂದರೆ ಈ ಕಾಯಿಗೆ ಸ್ಕ್ರಾಚ್ ಮಾಡಿದೆ ಅಲ್ವಾ? ಸೊ ಅದಕ್ಕೆ ಸ್ವಲ್ಪ ಈ ಕಡೆ ತೆಗೆದಾಕಬೇಕು. ಎಷ್ಟು ಚಿಪ್ಪಿದೆ ಲೆಕ್ಕ ಮಾಡಿ ನೋಡಿ. 1 2 3 4 5 6 7 8 9 12 ಇದೆ. 13ನೇಗೆ 13 ಚಿಪ್ಪು ಬಂದಿದೆ. ಸೊ ನಿಮಗೆ ಇದು ಏನಕ್ಕೆ ಇಷ್ಟೊಂದು ನೀವು ಅಂದರೆ ಒಳ್ಳೆ ಗೊಬ್ಬರ ಎಲ್ಲ ಕೊಡ್ಲಾಗಿ ಬಂದಿರ್ತಕ್ಕಂಥ. ಇದು ಹಾಗೆ ಐತೆ, ಕಂಬನೂ ಹಂಗೆ ಐತೆ ಆಯಿತಾ. ಆಮೇಲೆ ನೀವು ಮಣ್ಣು ಕಡಿಸಿಲ್ಲ. ಮೊದಲನೇದು ಮಣ್ಣು ಕಡಿಸಿಲ್ಲ, ಅದೊಂದು ದುಡ್ಡು ಖರ್ಚು ಮಾಡಿಲ್ಲ. ಸೊ ನೋಡಿ ಇದಕ್ಕೆ ಹಂಗೆ ಹೇಳಿರಿ. ಆ ಕಡೆ ಹೋಗಿ, ಆ ಕಡೆ ಎಲೆ. ಹಾಂ, ಇದನ್ನು ಯಾಕೆ ತೆಗೆಸ್ತೆ ಅಂದರೆ ಅದು ಕಾಯಿ ಮೇಲೆ ಸ್ಕ್ರಾಚ್ ಆಗುತ್ತೆ ಅಂತ. ಈ ಥರ ಫ್ರೀ ಮಾಡ್ಕೋಬೇಕು. ಆ ಎಲೆ ಇಟ್ತದ. ಹಾಂ, ಅದನ್ನು ಆ ಕಡೆ ಕೇಳ್ತದೆ ಬಿಡಿ. ಮುರಿದ್ಬಿಟ್ಟೆ ಏನೋ ಆಯಿತು, ಅವೇನು ತಲೆ ಕೆಡಿಸ್ಕೊಬಿಡಿ. ಆ ಥರ ಈ ಥರ ಫ್ರೀ ಮಾಡಬೇಕು. ಎಷ್ಟು ಚಿಪ್ಪಿದೆ ಇದು? 1 2 3 4 5 6 7 8 9 10 ಇದೆ. ಅದ್ರಲ್ಲಿ 13 ಇದೆ, ಇಲ್ಲಿ 10 ಇದೆ. ಇದು ಈಗ ಗೊನೆ ಬರ್ತಾ ಇದೆ. ಇನ್ನೊಂದು ರೌಂಡ್ ಒಂದು ಗೊಬ್ಬರ ಅಥವಾ ಒಂದು ಟಾನಿಕ್ನ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಹಿಂಗೆ ಇಲ್ಲಿ ಈ ಕವೆ ಕೊಡ್ತೀರಲ್ಲ, ಕವೆ ಕೊಟ್ಟಿರೋ ಸರಿ, ಇದು ತಪ್ಪೇನಲ್ಲ. ಕಾಯಿಗೆ ಟಚ್ ಆಗಬಾರ್ದು. ಕಾಯಿಗೆ ಟಚ್ ಆದರೆ ಕಾಯಿ ಸ್ಕ್ರಾಚ್. ನೀವು ಕರೆಕ್ಟಾಗಿ ಕೊಟ್ಟಿದ್ದೀರಿ. ಇದು ಏನು ಸಮಸ್ಯೆ ಏನಿಲ್ಲ ನೋಡಿ. ಕಾಯಿಗೆ ಟಚ್ ಆಗಿಲ್ಲ. ಇದು ಈ ಥರನೇ ಕೊಡಬೇಕು. ಈ ಕಾಯಿಗೆ ಏನಾದ್ರು ಟಚ್ ಆಯಿತು ಅಂದರೆ ಕಾಯಿ ಸ್ಕ್ರಾಚ್ ಆದಾಗ ಕಿತ್ತಾಕ್ಬಿಡ್ತಾರದು. ಸೊ ಇದು ಒಳ್ಳೆ ಗೊನೆಗಳು ಬಂದಿದೆ. ಎಲ್ಲ ಒಂದು 40 kg ಮೇಲೆ ಬರ್ತಾವೆ ಇವು ನೋಡಿ. ಇದು ಒಳ್ಳೆ ದೊಡ್ಡ ಗೊನೆ ಬಂದೈತೆ ನೋಡಿ. ಇದು ಇನ್ನೂ ಬಲ್ತ್ರೆ ಇನ್ನೂ ಬಲಿಬೇಕಿದು. ಇನ್ನೂ ಒಂದು ತಿಂಗಳು ಟೈಮ್ ತಗೊಳುತ್ತೆ. ಇದು ಎಷ್ಟು ಚಿಪ್ಪಿರ್ಬೋದು? ನಮ್ಮ KRRದಿಂದ ಬಾಳೆ ಗಿಡ ತೊಗೊಂಡಿದ್ದು. VR ಆರ್ಗ್ಯಾನಿಕ್ ನರ್ಸರಿ ಫಾರಮ್ಮು. 9902038931 ಇದೆ ಸರ್. ಇದು 15 ಚಿಪ್ ಇದೆ. ಇದು 15 ಇದೆಯಾ? 15 ಇದೆ ಸರ್. ಈ ಕಡೆ ನಿಂತ ಕಡೆ ಗೊನೆ ಹೊತ್ತಿಗೆ ಹಂಗೆ ರೀ. 15 ಚಿಪ್ಪಿಯಾ? ಹಾಂ, 15 ಚಿಪ್ಪಿ ನೋಡಿ. ಯಾವತ್ತೂ ಬಿಡಾಗ ಇಲ್ಲಿ ಬಿಟ್ಟಿದ್ದಾಳೆ ಹಿಂಗೆ ಅರ್ಧ ಅಡಿ ಬಿಡಬೇಕು. ಹಿಡ್ಕೋಬೇಕಲ್ಲ ಅವರು. ಇಲ್ಲಿ ಮುರಿದು ಬಿಟ್ರೆ ನಾವು ಇಲ್ಲಿ ಹಿಡ್ಕೋತಾರೆ. ಇದು 15 ಚಿಪ್ಪು ಇದೆ. ನೋಡಿರಿ ಹಿಂಗೆ. ಹಾಂ, ಅದು ಇನ್ನೂ ಬಲ್ತಿಲ್ಲ. ಬಲಿಬೇಕು. ಅದಿನ್ನು ಇನ್ನೂ ಬಲಿಬೇಕು. ಅದು ಇನ್ನೊಂದು ರೌಂಡ್ ಗೊಬ್ಬರ ಕೇಳ್ತೈತೆ ನೋಡಿ. ಏನು ಮರಿಗಳ ಸಂಖ್ಯೆ. ಒಳ್ಳೆ ಮರಿಗಳು ಕಟ್ ಮಾಡಿ ಈಗ ಬಿಡಬೇಡಿ. ಗೊನೆ ಕಟ್ಟಿಂಗ್ ಆದಮೇಲೆ ಬಿಡಿ. ನೋಡಿ ಇಲ್ಲಿ ಬನ್ನಿ. ಈಗ ಇಲ್ಲಿ ನೋಡಿ ಕಾಯಿ ಹೊತ್ಕೊಂಡಿದೆ. ಅದು ತೆಗೀರಿ. ಅದು ಇದರಿಂದ ಆ ಕಡೆಗೆ ಮಾಡಿ. ಹಾಂ, ಸಾಕು. ತೆಂಗಿ ಅಡಿಕೆ ಗಿಡ ಹೋಗ್ಬಿಟ್ಟದು. ಅಡಿಕೆ ಗಿಡನೂ ನೋಡ್ಕೋಬೇಕು. ಬಿಡಿ, ಏನಾಗಲ್ಲ. ಕಾಯಿಗೆ ಹೊತ್ಕೋತಾ ಇಲ್ಲಿ ಇಲ್ಲ. ಜಸ್ಟ್ ನನ್ನ ಪ್ರಕಾರ ಇದು ಹೊರಗಡೆ ಹಾಕಿದ್ರೆ ಚೆಂದ. ಅಡಿಕೆ ಗಿಡದಿಂದ ಆ ಕಡೆಗೆ ಹಾಕಿ. ಹಾಂ, ಅಷ್ಟೇ. ಇದು ಫ್ರೀಯಾಗಿರಬೇಕು. ಕಾಯಿಗೆ ಟಚ್ ಆಗಬಾರ್ದು ಅಷ್ಟೇ. ಕಾಯಿ ಟಚ್ ಆಯಿತು ಅಂದರೆ ಸ್ಕ್ರಾಚ್ ಆಯ್ತವೆ. ಈಗ ಏನು ಅನ್ನಿಸ್ತದೆ ನಮ್ಮ ಹತ್ರ ಗಿಡ ತಗೊಂಡಿದ್ದು? ತುಂಬ ಖುಷಿಯಾಗಿದೆ. ಗಿಡ KRRದಿಂದ ತಗೊಂಡ್ರಲ್ಲ, ನಿಮಗೆ ಗಿಡ ತಗೊಂಡಿದ್ದು ನಿಮ್ಗೆ ಫೋನ್ ಮಾಡಿದಾಗ ಸ್ಪಂದಿಸುವಂಥದ್ದು, ನಿಮ್ಗೆ ಗೊಬ್ಬರ ಔಷಧಿ ಹೇಳ್ಕೊಡೋದು ಏನು ಅನಿಸ್ತಾ? ವ್ಯವಸಾಯ ಅಂತ ಸ್ಟಾರ್ಟ್ ಮಾಡಿದ್ದೆ ಈ ವರ್ಷ. ಮೊದಲನೇ ಬೆಳೆ ಇದು ನಾನು ಮಾಡಿದ್ದು. ನಿಮ್ಮಿಂದ ತಗೊಂಡಿದ್ದು ಹೆಲ್ಪಿಂದ ಚೆನ್ನಾಗಿ ಬೆಳೆ ಚೆನ್ನಾಗಿ ಬಂದಿದೆ. ನೀವು ಕಾಲ್ ಮಾಡಿದಾಗ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರಿ. ನಿಮ್ಗೆ ಆರ್ಗ್ಯಾನಿಕ್ ಗೊಬ್ಬರ ಕೊಟ್ಟವಲ್ಲ, ಅದು ಚೆನ್ನಾಗಿದೆ ಸರ್. ಅದು ಚೆನ್ನಾಗಿ ಕೆಲಸ ವಿಡಿಯೋ ಎಲ್ಲ ಕಳಿಸಿದ್ನಲ್ಲ, ಫೋಟೋಸ್. ಥ್ಯಾಂಕ್ ಯು. ಇದೊಂದು ತೆಗೀರಿ. ಇದು ನೀಟಾಗಿ ತೆಗೀರಿ. ಹಾಂ, ಆ ಕಡೆ ಎಲೆ ಮೇಲೆ ನಿಧಾನಕ್ಕೆ ಹೋಗಿ. ಹಾಂ, ಇದಾದಮೇಲೆ ಈ ಗರಿಗಳೇನವೆ ಇವೆಲ್ಲನೂ ತಗೊಬಿಡ್ಬೇಕು. ಇವಾಗ ಫುಲ್ಲು ಫ್ರೀ ಮಾಡಬೇಕು. ಹಾಂ, ಬರಲಿಲ್ಲ ಅಂದ್ರೆ ಬಿಡಿ, ಏನು ತೊಂದರೆ ಇಲ್ಲ. ಅದಾಗ ಅದು ಒಣಗೋದ್ಮೇಲೆ ಅದೇ ಬರ್ತದೆ. ಈ ಚಿಪ್ಪು ಆದಮೇಲೆ ಇದನ್ನು ಕುಡ್ಲಾಗ ಕಟ್ ಮಾಡಿಬಿಡಿ. ಇದನ್ನು ಪಲ್ಯ ಮಾಡ್ಕೋಬೋದು.
ಅದು ಒಳಗಡೆ ಎಡ್ಬಿಟ್ರೆ ಕಳ್ಳೆ ಥರ ಇರ್ತದೆ. ಹಾಂ ಅದನ್ನು ಬೀನ್ಸ್ ಜೊತೆ ಪಲ್ಯ ಮಾಡ್ಕೋಬೋದು ಅದನ್ನು.